ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು. ನೆರೆದಿರುವ ಎಲ್ಲ ಸಭಿಕರಿಗೂ ವಂದನೆಗಳು. ಶುಭ ಸಾಯಂಕಾಲ. ನಮ್ಮ ಮಧುಮಕ್ಕಳಿಗೆ ಬರುತ್ತಿದ್ದಾರೆ. ಅವರು ತೋಟಕ್ಕೆ ನೀರು ಬಿಟ್ಟು ಹೋಗಿದ್ದಾರೆ ಮೋಸ್ಟ್ಲಿ. ಮಕ್ಕಳು ಬಂದಿದ್ದಾರೆ. ಅಪ್ಪ ಅಮ್ಮ ಮೇಲೆ ಬನ್ನಿ, ಮೇಲೆ ಬನ್ನಿ. ಯಾರಾದ್ರೂ ಅಪ್ಪನ ನೀನ್ ಕೆಸರು ನೋಡಿದ್ದೀರಾ? ಯಾರಾದ್ರೂ? ಹ್ಯಾಪಿ ಆನಿವರ್ಸರಿ, ಹ್ಯಾಪಿ 25th ಆನಿವರ್ಸರಿ. ಯಾವುದೇ ಕಾರ್ಯಕ್ರಮವನ್ನು ಶುರು ಮಾಡುವಾಗ ಒಂದು ದೇವರ ಭಕ್ತಿಗೆ ದೇವರನ್ನು ಪ್ರಾರ್ಥಿಸಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದಾಗಿ ನಾನು ಪಾವನನ್ನು ಕರೆಸಿದ್ದೇನೆ ಒಂದು ಭರತನಾಟ್ಯ ಡ್ಯಾನ್ಸ್ ಮಾಡಿ. Yeah.
तेरी जय हो ज्योति की जय हो तेरी तरह मोरया नहीं रुकने वाले मेरा देवा देवो देवता आजा देवा देवो देवता रुकने ना करके झुकने ना देगा ಊರಿಗೆ ಊರೇ
ವ್ಯಕ್ತಪಡಿಸುತ್ತಾನೆ. ಉಡುಪಿ ಶ್ರೀ ಕೃಷ್ಣಮೂರ್ತಿ ಪ್ರಾಣದೇವರಲ್ಲಿ ಪ್ರಾರ್ಥಿಸುತ್ತಾ ಹಾಗೆ ಆಸೀನರಾದ ತಂದೆಯವರಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮನವರಲ್ಲೂ ಆಶೀರ್ವಾದವನ್ನು ಬೇಡುತ್ತಾ ಇಲ್ಲಿ ನೆರೆದಿರುವಂತಹ ಕುಟುಂಬ ಬಂಧು ವರ್ಗದವರು ಹಾಗೂ ಎಲ್ಲರಿಗೂ ವಂದಿಸುತ್ತಾ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇವರ ಒಂದು 25 ವರ್ಷದ ವಾರ್ಷಿಕೋತ್ಸವದ ಸರಳ ಸುಂದರ ಸಹಜ ಜೀವನದ ಬಗ್ಗೆ ಒಂದು ನಾನು ಮಾತನಾಡುವುದಿಲ್ಲ, ಒಂದು ಕಾವ್ಯ ಪ್ರಕಾರದಲ್ಲಿ ಅದನ್ನು ಹೇಳಲು ಬಯಸುತ್ತೇನೆ. ಇದಕ್ಕೆ ನನ್ನ ಗೆಳೆಯನಾದ ರಘುಪತಿ ಎಂಬುವರು ತುಂಬ ಸಹಾಯವನ್ನು ಮಾಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನೆದುಕೊಳ್ಳುತ್ತಾ ಆ ಒಂದು ಕಾವ್ಯ ಶೈಲಿಯಲ್ಲಿರುವ ಸಣ್ಣ ತೊದಲು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಮೂಜಗವು ಸೋಜಿಗವು ಅಡಗಿರುವ ಹಿರಿಗಡಲು, ಬಗೆ ಬಗೆಯ ಬೆಳೆದು ಭಿನ್ನಾಣಗಳ ಸಿರಿಯೂರು, ನೈಜತೆಯ ಬಿತ್ತರಿಪ ಚಿತ್ತಾರಗಳಿಗೊಡಲು, ಬಗೆ ಹೂವನರಳಿಸುವ ನಗು ತುಂಬಿದೊಡಲು ಎಂಬುದು ಒಂದು ನಮ್ಮ ಜಗತ್ತಿನ ಬಗ್ಗೆ ಇರುವಂತಹ ಮಾತು. ಇಂತಹ ಧರೆಯೊಳಗೆ ಸಿಕ್ಕಿರ್ಪನೆಗಿವರು ಸಂಬಂಧ ಸಂದೋಹದಳು ಮನದಿ ನೆಲೆಸಿಹರು. ಇಂತಹ ಧರೆಯಲ್ಲಿ ನನಗೆ ಸಿಕ್ಕಿದ್ದಾರೆ. ಸಂಬಂಧ ನನಗೆ ತುಂಬಾ, ನಮ್ಮ ಕುಟುಂಬಕ್ಕೂ ನಮಗೂ ತುಂಬಾ ಸಂಬಂಧ ಇದೆ. ಆದರೆ ಚಿಕ್ಕಮ್ಮ ಚಿಕ್ಕಪ್ಪ ಎಂಬ ಸಂಬಂಧ ಅದು ಮನಸ್ಸಿ ನೆಲೆಸಿರು. ಬಂಧದಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಎನಗಿವರು ಆದರಾಳ್ತಿಯೊಳನ್ನ ಎಳೆದವರಿಗೆ ನೆನಪಿಗರು. ಬಂಧದಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ, ಆದರೆ ಆದರ ಪ್ರೀತಿಯಲ್ಲಿ ತಂದೆ ತಾಯಿ. ಸನ್ನಡತೆಯನ್ನು ನುಡಿಯುವ
ಮುರಳೀಧರರಿವರು ಸಜ್ಜನಿಕೆ ಮೈಯತ್ತ ಸತಿ ಸರೋಜಿನಿಯೋ ಸನ್ನಡತೆ ಸಜ್ಜನಿಕೆ ಮೇಳೈಸಿ ಪುಣ್ಯದಿಂ ಕೀರ್ತಿಯ ಕೀರ್ತನೆಯ ಸತ್ಫಲಂ ಖ್ಯಾತಂ. ಅಂದ್ರೆ ಸನ್ನಡತೆಯನ್ನು ನುಡಿಯುವ ಮುರಳೀಧರರಿವರು. ಸನ್ನಡತೆ ಯಾವಾಗಲೂ ಒಳ್ಳೆಯ ಮಾರ್ಗದಲ್ಲೇ ಪ್ರೇರಣೆಯನ್ನು ಕೊಡುವಂತವರು ಮುರಳೀಧರ ಇವರು. ಹಾಗೆ ಸನ್ನಡತೆಯನ್ನು ನುಡಿಯುವ ಅಂದ್ರೆ ಸನ್ನಡತೆ ಎಂಬ ಕೊಳಲನ್ನು ನುಡಿಯುವ ಕೃಷ್ಣ ಅಂತನೂ ಅರ್ಥ ಆಗ್ತದೆ. ಸಜ್ಜನಿಗೆ ಮೈಯತ್ತ ಸತಿಯ ಸರೋಜಿನಿ, ಸಜ್ಜನಿಗೆ ಅದನ್ನೇ ಮೈಗೂಡಿಸಿಕೊಂಡ ಸತಿಯ ಸರೋಜಿನಿಯು ಸನ್ನಡತೆ ಸಜ್ಜನಿಗೆ ಮೇಳೈಸಿ ಪುಣ್ಯದಿ. ಈ ಸಜ್ಜನತೆ ಮತ್ತು ಸನ್ನಡತೆ ಎರಡು ಮೇಳೈಸಿದ್ರೆ ಆ ಪುಣ್ಯದಿಂದ ಬರುವಂತಹ ಕೀರ್ತಿ ಇವರ ಫಲ. ಅದೇ ಆರತಿಗೊಬ್ಬ ಕೀರ್ತಿಗೊಬ್ಬ ಅಂತ ಹೇಳುವ ಹಾಗೆ ಆ ಕೀರ್ತನ, ಅದು ಕೀರ್ತನೆಯೂ ಇಲ್ಲಿ ಬರ್ತದೆ. ಕೀರ್ತನೆಯೇ ಸತ್ಫಲಂ ಜಾತಂ ಅಂತ ಹೇಳುವ. ಯಾಕಂದ್ರೆ ಈ ಒಂದು ಫಂಕ್ಷನ್ ಅನ್ನು ಯಾರ್ಯಾರು ಮಾಡುವುದಲ್ಲ, ಅದಕ್ಕೆ ಯೋಗ್ಯ ವ್ಯಕ್ತಿಗಳು ಮಾತ್ರ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ಆ ಕೀರ್ತನನ ಪರಿಶ್ರಮವನ್ನು ನೋಡಿ ತುಂಬಾ ಸಂತೋಷವಾಗುತ್ತದೆ. ಅಂತಹ ವಿಷಯದಲ್ಲಿ ಇದೊಂದು ವಿಷಯ. ಇನ್ನು ನೇಮವನ್ನು ಮೀರದಿಹ ಜೀವಿಕೆಯು ಬೈಷಜ್ಯ. ನಿಯಮವನ್ನು ಮೀರುವುದಿಲ್ಲ ಇವರು. ಇವರ ಜೀವಿಕೆಯು ಬೈಷಜ್ಯ. ಡಾಕ್ಟರ್ ವೃತ್ತಿಯವರದು. ಪಾಮರರ ಪಂಡಿತರ ನಡುವಿಲ್ಲ ಕಾಲುಷ್ಯ. ಎಷ್ಟೇ ದೊಡ್ಡ ವ್ಯಕ್ತಿಗಳು ಬರಲಿ, ಸಣ್ಣವರು ಬರಲಿ, ಇವರ ನಿಯಮ ಒಂದೇ. ಅವರು ಬಂದ್ರು, ಅವರು ಮಿನಿಸ್ಟರೇ ಆಗಿರ್ಬೋದು, ಆಮೇಲೆ ಬರ್ಬೇಕು. ಮೊದಲು ಬಂದವರಿಗೆ ಆದ್ಯತೆ. ಸಂಸಾರ ಸಾಗರದಲ್ಲಿ ದಾಂಪತ್ಯ ಮಾಗಿರುವುದು. ಈ ರೀತಿಯಾಗಿ ಇವರ ಸಂಸಾರ ಎಂಬ ಸಾಗರದಲ್ಲಿ ದಾಂಪತ್ಯ ತುಂಬಾ ಹಣ್ಣಾಗಿ ಹೋಗಿದೆ. ವರ್ಷ 20 ಮುಗಿದು 5. ಹಾಗಾಗಿ ವರ್ಷ 20 ಮುಗಿದು 5 ಸೇರಿ 25 ವರ್ಷಗಳು ಇವತ್ತಿಗೆ ತುಂಬಿದೆ. ನುಡಿಯೊಳಗೆ ಕಡುತನವು ಕಂಡರೂ ಸಖ್ಯವದು, ಬಗೆಯೊಳಗೆ ಅಕ್ಕಸದ ಸುದೆ ಹರಿಯುತ್ತಿರೋದು. ನುಡಿಯೊಳಗೆ ಕಡುತನ, ಕೆಲವೊಮ್ಮೆ ಅವರ ಮಾತು ಕಠಿಣವಾಗಿ ಕಾಣಬಹುದು, ಆದ್ರೆ ಅದು ಸತ್ಯ. ಯಾಕೆ? ಬಗೆಯೊಳಗೆ ಅಕ್ಕಸದ ಸುದೆ ಹರಿಯುತ್ತಿರೋದು. ಬಗೆ ಅಂದ್ರೆ ಎದೆಯೊಳಗೆ ಪ್ರೀತಿಯ ನದಿ ಹರಿತಾ ಇದೆ. ಬೆಡಗು ಭಿನ್ನಾಣಗಳ ಕವರಿಡದ ಬದುಕಿಂದು ಯಾವ ಆಡಂಬರ ಇಲ್ಲ, ಭಿನ್ನಾಣ ಇಲ್ಲ, ಕಪಟ ಇಲ್ಲ. ಅಂತಹ ಬದುಕಿಂದು ಬಗ್ಗಡವು ಎನಿದಿರದೆ ನಳನಳಿಸುತ್ತಿರುವುದು ಅಂತ. ಯಾವ ಕಶ್ಮಲವೂ ಇಲ್ಲದೆ ಇಲ್ಲಿ ತನಕವೂ ಯಾವ ಕಪ್ಪು ಚುಕ್ಕೆ ಇಲ್ಲದೆ ನಳನಳಿಸುತ್ತಾ ಇದೆ. ಕ್ಷಣಕಾಲ ವ್ಯರ್ಥದೆಂ ಬೇಸಿರೋ ಹರಟೆಯಲ್ಲಿ. ಒಂದು ಸ್ವಲ್ಪ ಕಾಲವು ಬೇರೆ ಕಾಲ, ಅದನ್ನು ಹಾಳು ಮಾಡುವ ಸಮಯ ಇಲ್ಲ. ಸಮಯ ಪ್ರಜ್ಞೆ. ಸಾಟಿ ಇವರಿಗೆ ಯಾರಿಲ್ಲ ಕಜ್ಜದಲ್ಲಿ ನಿಷ್ಠೆಯಲ್ಲಿ. ಸಾಟಿ ಇವರಿಗೆ ಯಾರು ಇಲ್ಲ ಕಜ್ಜದಲ್ಲಿ ನಿಷ್ಠೆಯಲ್ಲಿ, ಅಂದ್ರೆ ಕೆಲಸದಲ್ಲೂ ನಿಷ್ಠೆಯಲ್ಲೂ ಸಾಟಿ ಇವರಿಗೆ ಯಾರಿಲ್ಲ. ಗುಣಗಣದ ಕಣಜವೋ ಆದರ್ಶ ಸರ್ವರಿಗೂ. ಗುಣ ಎಂಬ ಸಮೂಹದ ಕಣಜವೋ ಆದರ್ಶ, ಎಲ್ಲರಿಗೂ ಆದರ್ಶ. ನಾಡಿ ಮಿಡಿತವ ಬಲ್ಲದರು ಇವರು. ನಾಡಿ ಮಿಡಿತವನ್ನು ಬಲ್ಲವರು ಅಂದ್ರೆ ಡಾಕ್ಟರ್. ಖಾಲಿ ನಾಡಿ ಮಿಡಿತ ಮಾತ್ರ ಅಲ್ಲ. ಯಾಕಂದ್ರೆ ಸಂಪತ್ತು ಬಂದ ಕೂಡಲೇ ಎಲ್ಲರನ್ನು ನೋಡ್ಬೇಕಾಗಿಲ್ಲ. ಇವರು ಹಾಗೆಲ್ಲ ಆ ಹೃದಯ ಮಿಡಿತವನ್ನು ನೋಡ್ತಾರೆ. ಆ ಹೃದಯ ಮಿಡಿತವನ್ನು ನೋಡುವಾಗ ಯಾವನು ಎಂತಹ ವ್ಯಕ್ತಿಯಾದರೂ ಅವನಿಗೆ ಅದೇ ತರಹದ ಒಂದು ಕಾರ್ಯವೈಖರಿ ಮಾಡುವಂತಹ ಒಂದು ಮನೋಭಾವ. ಅದೇ ನಾಡಿ ಮಿಡಿತವ ಬಲ್ಲಿ. ಇವರು ಹೃದಯವನ್ನು, ಎಲ್ಲರ ಹೃದಯವನ್ನು ಬಲ್ಲವರಾಗಿದ್ದಾರೆ. ಇಂತಹ ಇವರು ಕೊನೆಯ ಸಾಲು. ಹರುಷ ಮಾಂದಳಿರ ಸಿರಿ ಸತತ ಸುಜಿತಿರಲಿ ಅಂತ. ಹರುಷ ಎಂಬ ಮಾವಿನ ತಳಿರು ಸಿರಿ ಸಂಪತ್ತು ಸತತ ಸೃಜಿಸುತ್ತಿರಲಿ. ಈ ತರವಾಗಿ ಇನ್ನೂ ಬರ್ತಾ ಇರಲಿ. ನಿರದ ಸುಖ ನೆಮ್ಮದಿಯು ಬದುಕಿನೊಳಗಿರಲಿ. ನಿರತವಾಗಿ ಸುಖ ನೆಮ್ಮದಿಯು ಬದುಕಿನೊಳಗೆ ಇನ್ನೂ ಬರ್ತಾ ಇರಲಿ. ಸರಸ ತಾಮ್ರರೆಂದು ಶತಮಾನ ವ್ಯಾಪಿಸಲಿ. ಆ ಸಮರಸದ ಜೀವನ ಈಗ 25 ವರ್ಷ ಆಯಿತು, ಇನ್ನದು 50 ವರ್ಷವನ್ನು, ಶತಮಾನವನ್ನು ವ್ಯಾಪಿಸಲಿ. ಕೃತಕೃತ್ಯ ಚೇತನವು ಗರಿಗೆದುರುತ್ತಿರಲಿ. ಈ ಕೃತಕೃತ್ಯ ಚೇತನ ಗರಿಗೆದುರುತ್ತಿರಲಿ ಅಂದ್ರೆ ರೆಕ್ಕೆ ಬಿಚ್ಚಿದ ಹಕ್ಕಿಯಾಗೆ ಹಾರುತ್ತಾ ಇರಲಿ. ಇಂತಹ ಹೃದಯ ಎಲ್ಲಾ ಸಮಯದಲ್ಲೂ ಇರಬೇಕು ಅಂತ ಹೇಳುತ್ತಾ ನನ್ನ ಒಂದು ಪುಟ್ಟ ಮಾತುಗಳನ್ನು ಈ ಸಂದರ್ಭದಲ್ಲಿ ಮುಗಿಸುತ್ತಿದ್ದೇನೆ. ನಂಗೆ ತುಂಬಾ ಜನರು ಹೇಳಿದ್ರು ನಾನೊಂದು ಹಾಡು ಹಾಡ್ಬೇಕು ಅಂತ. ಆದ್ರೆ ನಾನು ಹಾಡು ಹಾಡಿದರೆ ಇಲ್ಲಿರುವ ಜನರೆಲ್ಲ ಓಡಿ ಹೋಗ್ತಾರೆ. ಅದಕ್ಕೆ ನಾನು ನಮಿತಾ ಹಾಗೂ ಆಶಿಕನ ಹತ್ರ ಒಂದು ನನ್ನ ಪರವಾಗಿ ಹಾಡು ಹಾಡಲು ಹೇಳುತ್ತಿದ್ದೇನೆ. ನಮಿತಾ ಕೂಡ ಕೀರ್ತನ್ ಕಡೆಯಿಂದ ಅವನ ಅಪ್ಪ ಅಮ್ಮನಿಗೆ ಅವ್ನು ಹೇಳ್ದ, ನಾನು ಹಾಡು ಹೇಳಿದ್ರೆ ಎಲ್ಲರೂ ಓಡ್ ಹೋಗ್ತಾರೆ ಅಂತ. ಓಡ್ ಹೋಗೋದಿಲ್ಲ, ಮಳೆ ಬಂದಾಯ್ತು, ಯಾರು ಏನು ಓಡಿ ಹೋಗ್ಬೇಕು. ये तो सच है कि भगवान है,
ये तो सच है कि भगवान है और होकर भी अनजान है। धरती पे रूप माँ बाप का उस विधाता की पहचान है। जन्मदाता है जो नाम जिनसे मिला, थाम कर जिनकी उंगली है बचपन चला। कंधे पर बैठ के जिनके देखा जहाँ, ज्ञान जिनसे मिला, क्या बुरा क्या भला। इतने उपकार है क्या करें, ये बताना ना आसान है। धरती पे रूप माँ बाप का उस विधाता की पहचान है। ये तो सच है कि भगवान है। ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಅಪ್ಪ ಅಮ್ಮನ 25ನೇ ವರ್ಷದ ಮದುವೆಯಾದ ವರ್ಷದ ಆಚರಣೆಗಾಗಿ ನಾನು ತುಂಬಾ ಹಳೆ ಫೋಟೋ ಎಲ್ಲ ಒಟ್ಟು ಹಾಕಿದ್ದೆ. ಅದನ್ನೆಲ್ಲ ನಾನೊಂದು ವಿಡಿಯೋ ಮಾಡಿದ್ದೇನೆ. ನನಗೆ ಸನ್ಮಿತಾ ಹಾಗೂ ಮನಸ್ಸಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇದರಲ್ಲಿ. ಅದನ್ನು ನಾನೀಗ ಪ್ಲೇ ಮಾಡ್ತೇನೆ.
ಮಕ್ಕಳನ್ನು ಮೇಲೆ ಬರಬೇಕಾಗಿ ವಿನಂತಿ. ಈ ಬಂಧನ ಜನುಮ ಜನುಮದ ಅನುಬಂಧನ, ಈ ಬಂಧನ ಜನುಮ ಜನುಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ಸೊಸೆಯಂದಿರು ಮತ್ತು ಮಗಳಿಂದ ಒಂದು ಇಂಪಾದ ಉಡುಗೊರೆ ದಂಪತಿಗಳಿಗೆ. ಇರಲಿ
5 ಜನ ಮಕ್ಕಳು, ನನ್ನ ಸೊಸೆಂದ್ರು, ನನ್ನ ದೇವರಂತ ಅಳಿಯ ಎಲ್ಲ ಬರ್ಬೇಕು. Congratulations and celebration when I tell everyone that you're in love with me. Congratulations and jubilation. I want the world to know I'm happy as can be. Who would believe that I could be happy and contented? I used to think that happiness hadn't been invented, but that was in the bad old days before I met you. When I let you walk into my heart. Congratulations and celebration when I tell everyone that you're in love with me. Congratulations and jubilation. I want the world to know I'm happy as can be. I was afraid to think that you thought you were above me, that I was only fooling myself to think you loved me. But since tonight you said you wouldn't live without me, that round about me you wanted to stay. Congratulations and celebrations when I tell everyone that you're in love with me. Congratulations and jubilation. I want the world to know I'm happy as can be.
ಮತ್ತಲ್ಲಿಂದ ಒಂದು ಲುಂಗಿ ಡ್ಯಾನ್ಸ್. मैं तो मुझको रोकेगा कौन और गाय को मेरा मूड में डांस करेगा किसी का डर से नहीं डरेगा जिसको जो भी है करना वो कर लो इधर ही मैं हूँ खड़ा पकड़ लो घर पे जाके तुम गूगल कर लो एक बारी विकिपीडिया पे पढ़ लो ಈಗ ನನ್ನ ಅಪ್ಪ ಅಮ್ಮನ ಪ್ರೀತಿಯ ಗೆಳತಿಯಾದ ಅವರನ್ನು ಅವರ ಮದುವೆ ಆದ ಮೊದಲು ಅವರಿಗೆ ಪರಿಚಯವಿತ್ತು. ಅವರಿಗೆ ಅವರು ಡಾಕ್ಟರ್ ಅನ್ನಪೂರ್ಣ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಎಲ್ಲರಿಗೂ ವಂದನೆಗಳು. ಸರ್ ಬೈಬೇಡಿ, ಸ್ವಲ್ಪ ಹೆದರಿಕೆ ಆಗ್ತದೆ ಸರ್ ಎದುರು ನಿಲ್ಲಿಕ್ಕೆ ನಿಮ್ದು. ಆದ್ರೂ ನನ್ನ ಆತ್ಮೀಯ ಹಾಗೂ ಪ್ರೀತಿಪೂರ್ವಕ ಗುರುಗಳು ಮತ್ತು ನನ್ನ ಆತ್ಮೀಯ ಗೆಳತಿ, ಇವರ ಬಗ್ಗೆ ಏನು ಹೇಳುವುದಂತ ನನಗೂ ಗೊತ್ತಾಗ್ತಿಲ್ಲ. ಆದರೆ ಇವತ್ತು ಇಲ್ಲಿಗೆ ನನ್ನನ್ನು ಬರುವಂತೆ ಮಾಡಿದಂತಹ ಅವರ ಸುಪುತ್ರ ಕೀರ್ತನ್, ಅವನು ಬಂದಾಗ ಒಂದು ಮಾತು ಹೇಳಿದ್ದು ನನಗೆ. ನಿಮ್ಮ ಡ್ರೆಸ್ ಅನ್ನು ತೋರಿಸಿದ ಸರ್, ಫೋಟೋ ತೋರಿಸಿದ್ದು. ಇದನ್ನು ನೀನು ಶರ್ಮಾ ಸರ್ ಹಾಕ್ಸಿದ್ರೆ ನೀನು ಅವ್ರ ಮಗ ಹೌದು ಖಂಡಿತ. ಅದನ್ನ ಮಾಡಿ ತೋರಿಸಿದಾನೆ ಗೊತ್ತು. ಆದ್ರೂ ಯಾಕೆಂತ ಹೇಳಿದ್ರೆ ಆಗ ಜನಾರ್ದನ್ ಹೇಳ್ದಂಗೆ ಶರ್ಮಾ ಸರ್ ಕಠಿಣರು ಹೌದು, ಸರದೇರು ಹೌದು. ಹಾಗಾಗಿ ಮಗನ ಮುಂದೆ ಒಪ್ಕೋಬಹುದು ಅಂತ ಅನ್ಕೊಂಡಿದ್ದೆ, ಆದ್ರೂ ಡೌಟ್ ಇತ್ತು. ಧನ್ಯವಾದ. ನಾವು ಅವರೊಂದಿಗೆ ಕಲಿತಿರುವಾಗ ಅವ್ರ ಕ್ಲಿನಿಕ್ಕಿಗೆ ಹೋದ್ರೆ ಯಾವಾಗಲೂ ಟೀ ಮಾಡಿ ಕೊಡೋರು, ಯಾವತ್ತೂ ತಪ್ಪಿಸಿರ್ಲಿಲ್ಲ. ಒಂದು ದಿವಸ ನಮಗೆ ಟೀ ಮಾಡಿಕೊಟ್ಟು ಅವ್ರ ಪೇಷಂಟ್ ನೋಡೋಕೆ ಹೋದ್ರು, ಟೀ ತಂದೋಯ್ತು. ಬಂದು ಕೆನೆ ತೆಗ್ಬಿಟ್ಟು ಚೀ ತಣ್ಣಗಾಗಿದೆ, ಕುದುರೆ ಮೂತ್ರ ಥರ ಆಗಿದೆ ಅಂದರು. ನಾ ಬಾವು ಮುಚ್ಕೊಂಡು ಸುಮ್ಮನಿರ್ಬಾರ್ದಾ, ಕುಡ್ದಿದ್ರ ಸರ್ ಅಂದೆ.
ಏಟೊಂದು ಹೊಡಿಲಿಲ್ಲ, ಹಾಗಾಗಿ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಸರೋಜಿನಿ, ತುಂಬಾ ಖುಷಿ ಆಯ್ತು ಇವತ್ತು ಬಂದು. ನಿಮ್ಮ 25 ವರ್ಷಗಳ ದಾಂಪತ್ಯದ ಎಲ್ಲ ಕ್ಷಣಗಳು ಇನ್ನು ಮುಂದೆಯೂ ಮಧುರವಾಗಿರ್ಲಿ. ಅವತ್ತು ಆಗ್ಲೇ ನಾನು ಕಳಿಸಿದ ಹಾಗೆ 50 ವರ್ಷದ ವೈವಾಹಿಕ ಉತ್ಸವವನ್ನು ಕೂಡ ನಾನು ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಗುರುಗಳು ಎಷ್ಟು ಅಜ್ಜಿಯರಾಗ್ತಾರೆ ನಾನು ನೋಡಲೇಬೇಕು. ಎಲ್ಲ ರೀತಿಯಲ್ಲೂ ಕೀರ್ತನ್ ರೆಡಿ ಆಗಿರೋ ಸರ್ ರೆಡಿ ಇದ್ದಾನೆ ಅವನು, ಇನ್ನೂ ಹಿಂದೆ ಮುಂದೆ ನೋಡ್ಬೇಕು. ಆಯ್ತು, ಸರಿ ಸರ್. ತುಂಬಾ ಸಂತೋಷವಾಗಿದೆ. ಭಾವನೆಗಳು ತುಂಬಿ ಬಂದಾಗ ಮಾತುಗಳು ಹೊರಗೆ ಬರುವುದಿಲ್ಲ, ಹೃದಯ ಮಾತಾಡುತ್ತದೆ. ನನ್ನನ್ನು ಇಲ್ಲಿಗೆ ಬರುವಂತ ಮಾಡಿದಂತಹ ಕೀರ್ತನ್ನಿಗೆ ನಾನು ಯಾವತ್ತೂ ಆಭಾರಿ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳುತ್ತಾ ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು. ಈಗ ಹೇಗೆ ಹೋಗ್ಬೇಕು
ಎತ್ತರ ಅಂತಲ್ಲ ಅಲ್ಲ ಭಾಸ್ಕರ ಹೋದ್ರೆ ನೀನು ಅದೇ ಎಷ್ಟು ಚಂದವಾಗಿ ಅಲ್ಲೊಂದು ಹೊಸ ಗೇಟ್ ಹಾಕಿದ್ದು ಆಮೇಲೆ ಲೈಟ್ ಎಲ್ಲ ಹಾಕಿ ನಾನು ಫುಲ್ ಒಂದು ವಾಕಿಂಗ್ ಓಪನ್ ಆದ ಜಾಗದಲ್ಲೆಲ್ಲ ಅದು ಒಳ್ಳೆ ಐಡಿಯಾ. ಎಷ್ಟು ದಿವಸ ಬರುದು ಮಾರೆ. ಫುಲ್ಲ ಚಿತ್ರಗಳಿಗೆ ಆಗುದೇ ಇಲ್ಲ. ಕೊಡ್ಬೇಕು ಅವರಿಗೆ ಫುಲ್ಲ. ಒಳ್ಳೆ ತರಕಾರಿ ನೋಡ್ತೀವಿ ಈ ಸಲದ ಕೃಷಿ ನಾನು ಸ್ನಾನ ಮಾಡಿ ಹಾಸ್ಪಿಟ್ಲಿಗೆ ಹೊರಡ್ತೇನೆ. ಇವತ್ತು ಎಂದುಂಟು ಪೇಪರಲ್ಲೆಲ್ಲ ವಿಶೇಷ. ಪೇಪರಲ್ಲಿ ಈ ಸಲ ಆಮ್ ಆದ್ಮಿ ಪಾರ್ಟಿ ವಿನ್ ಆಗ್ತದೆ ಅಂತ ಹೇಳ್ತಾರೆ. ಶ್ರೀನಿವಾಸ ಇದರದ್ದು ತಲೆ ಕೆಡಿಸಿ ಹಾಕಿದ್ದಾನೆ. ಅಚ್ಚದಿ ಬರಲಿಲ್ಲ, ಅಚ್ಚದಿ ದಿನಲ್ಲಿ ಮಾತ್ರ ಬರುದು. ನಾನು ಬರ್ತೇನೆ, ನನಗೆ ಸ್ನಾನ ಮಾಡು, ಅರ್ಥವಿಲ್ಲ. ಆಯ್ತು, ನನಗೆ ಕೆಲಸ ಉಂಟು. ಇಟ್ಟರೆ ಹೇಳು, ನನಗೆ ಬರ್ಸ್ಬೇಕೇನು? ಹಲೋ ಕಣಿಯ ವಿದ್ಯೆ ಬಿಸಿ ಇಟ್ಟಿದೆ ಏನಿದು ಶ್ರೀಕರಗ ಇದ್ದೇನೆ ಅಪ್ಪುಣ ಅಮ್ಮಣ ನಿಭಾಯಿಸಿದ್ದಕ್ಕೆ ಸಮ ತಿಂದಲ್ಲ ಪರೀಕ್ಷೆ ಇಟ್ಟ ಪಾಪಯ್ಯ ಅದೇನ ಅಮ್ಮನ ಇಟ್ಟ ಆ ಮುತ್ತ ಅಕ್ಕಿ ತುಂಬಿಕೊಳ್ಳ ಆನಂದವೇ ಜರ ಇತ್ತನ ಮಾತ್ರಪ್ಪ ನೀರು ಬರೋದು ಸರಿ ಆ ನೀರು ಬರೋದು ಇಟ್ಕೊಳ್ವೆ ಪಯ್ಯ ಮುಟ್ಟ ಕತ್ತುಂಡಲ್ಲ ಇವರ ಬದುಕೋಲ್ಲ ಇದಕ್ಕೆ ನೀರಿನ ಪಕ್ಕ ಗುಣ ಆಗ್ತದ ಸರಿ ಹಾಗೆ ಇಟ್ಟಿದ್ರೆ ಸರಿ ಹೌದು ಕೀರ್ತನ್ ಸ್ವಲ್ಪ ನೋಡು ನಾನು 5 ನಿಮಿಷ ಬಿಟ್ಟು ಬರ್ತೀನಿ ಕಲ್ಲಿಗೆ ರೆಡಿ ಮಾಡಿ ಬರ್ತೀನಿ ಸರಿ ಸರಿ ಆಯ್ತು ಯಾರು ಬೇಕಿತ್ತು ಮೇಡಮ್ ಸರಿ 5 ನಿಮಿಷ ಕಷ್ಟ ಸ್ವಲ್ಪ ಬಿಟ್ಟಿದ್ದಾರೆ ಆಯ್ತಾ ಅಮ್ಮ ಪೇಷಂಟ್ ನಿಂಗೆ ಆಯ್ತು ಬಂದೆ ಹಾ ನಮಸ್ತೆ ಹೇಗಿತ್ತು ಈಗ ಫೆಸಿಲಿಟಿ ಎಲ್ಲ ಎದೆ ಸುತ್ತ ಕಮ್ಮಿ ಆಗಿಲ್ಲ ಹಿಂದೆ ಕಾರಲ್ಲಿ ತಿನ್ಬಾರ್ದು ಒಮ್ಮೆ ತಿನ್ಬಾರ್ದು ಅಂತ ಕಮ್ಮಿ ಆಗುದಿಲ್ಲ ಅದು ಬರ್ತದೆ ಇದಕ್ಕೆ ಮಾತ್ರ ಹೇಳ್ಬಾರ್ದು ಹೊಡಿ ರಾತ್ರಿ ಮಲಗುವಾಗ 35 ರೂಪಾಯಿ
ಹಲೋ, ಹಾಂ ಹೇಳಿ. ಡಾಕ್ಟ್ರಾ ಸಂಜೆ 5 ಗಂಟೆಯಿಂದ 8 ಗಂಟೆ ತನಕ ಇರ್ತಾರೆ. ಅಪಾಯಿಂಟ್ಮೆಂಟ್ ಸಿಸ್ಟಮ್ ಎಲ್ಲ ಇಲ್ಲ. 4 ಗಂಟೆಗೆ ಟೋಕನ್ ಇರ್ತಾರೆ. ಹಾಸ್ಪಿಟಲಿಗಾದ್ರೆ ನಂಬರ್ ಕೊಡ್ತೇನೆ, ಹಾಸ್ಪಿಟಲ್ಗೆ ಫೋನ್ ಮಾಡಿ. ಅವರು OPD ಸೋಮವಾರ ಮತ್ತು ಶುಕ್ರವಾರ ಇರ್ತಾರೆ. ಅಪಾಯಿಂಟ್ಮೆಂಟ್ ಸಿಸ್ಟಮ್ ಇಲ್ಲ ಹೇಳಿದ್ದಲ್ಲ. ಸಂಜೆ 4 ಗಂಟೆಗೆ ಬನ್ನಿ, ಟೋಕನ್ ತಗೊಳ್ಳಿ. ಎಷ್ಟು ಹೇಳಿದ್ರು ಕೀರ್ತನ್ ಬಾಗಿಲಿಗೆ ಅಪ್ಪ ಬಂದ್ರು. ಸಂಗಮ ಹೋಗ್ಲಿಕ್ಕೆ ಉಂಟನಾ? ಮುಂಚೆ ಉಂಟು, ಚೀಟಿ ಬರ್ತೇನೆ. ಮುಳುಗಾದ್ರೆ ಮತ್ತೆ ಕ್ಯಾರೆಟ್ ಉಂಟು ಅಂತ ಹೇಳ ಆಯ್ತಾ ಇವತ್ತಿಗೆ. ನೀ ಬರ್ತೀಯಾ? ಇಲ್ಲ, ನಾನು ಸ್ವಲ್ಪ ಕೆಲಸ. ಅಯ್ಯೋ ಸತ್ತ ಈ ಸಲ ಸೀಸನ್ ಸಿದ್ದಯ್ಯ, ಅಷ್ಟು ಪುಸ್ತಕ ಬಿಟ್ಟಿದ್ದಾನೆ. ಮಳೆ ಬರುವ ಗೀತೆ ತುಂಬ ಒಳ್ಳೆದಾಗ್ತದ. ಎಂತ ಒಳ್ಳೆ ಇರೋದು 3 ದಿನ. ಅದು ಸಂಗಮ ಗಣಪತಿ ತೆಗೆದಿಟ್ಟಿದೆ ನಮ್ಗೆ ಅಂತ. ನೀವು ಶನಿವಾರ ತರಬೇಕು. ಶ್ರೀಕರ ಜಯೇಶ್ ಎಲ್ಲ ಬರ್ತಾರೆ, ತಿಂತಾರೆ. ಎಲ್ಲ ಕೊಡು. ಎಂತ ಭಾಸ್ಕರ್ ಅವಳೆಲ್ಲ ತಿನ್ನೋದಿಲ್ಲ ಈಗ. ತಿಂತಾರ? ಆದ್ರೆ ಹೇಳಿದ್ರು ಬೆಳಗ್ಗೆ ಒಳ್ಳೆ ಸಾಕು ಮಾಡುವ, ಮಾಡುವ. ಅಲ್ಲಿ ಹಾಕೊಂಡ್ಯಾ? ಟೇಬಲ್ ಮೇಲೆ ಸ್ವಲ್ಪ ಆಚೆ ಈಚೆ ನೋಡುದಲ್ವಾ? ಅದು ಓಪನ್ ಮಾಡಿರ್ಬೇಕಲ್ಲ, ಅದು ಮುಚ್ಚಿ ಅಷ್ಟೇ. ಈಗ ನಾನು ಊಟ ಮಾಡಿ ಸ್ವಲ್ಪ ಮಲಗಬೇಕು. ನಾನು ಹಾಸ್ಪಿಟಲ್ ಬರ್ತೀನಿ. ಆಯ್ತು, ನೀವು ಹೋಗಿ. ಇಲ್ಲ, ನಾನು ಸ್ವಲ್ಪ ಮಲಗ್ಬೋದೆ. ನಾನು ಹಾಸ್ಪಿಟಲ್ಗೆ ಮಲಗಬೇಕು. ಸರಿ ಸರಿ. ಕೀರ್ತನ್ ಯಾರು ನೋಡೋದು? ಏನಾಗ್ಬೇಕಿತ್ತು? ದೊಡ್ಡ ಸಾಯಂಕಾಲ 5 ಬರ್ತಾರೆ. 4 ಗಂಟೆ ದೋಸೆ ನೆಡ್ತಾರೆ. ಸರಿ, ಈಗೆಲ್ಲ ದೋಸೆ ನೆಟ್ಟಿದ್ದಾರೆ, 4 ಗಂಟೆ ಹಿಡಿತಾರೆ. ಕೀರ್ತನ್ ನೋಡು. ಹಲೋ, ಯಾರು ಬೇಕಿತ್ತು? ಡಾಕ್ಟ್ರಾ? ಸಾಯಂಕಾಲ 5 ಬರ್ತಾರೆ. ಓ, ಬನ್ನಿ 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 ಬನ್ನಿ. ಅಮ್ಮ, ಸೌಮ್ಯತೆ ರೇಖತೆಗೆಲ್ಲ ಬಂದೆ ನೋಡಮ್ಮ. ಅಮ್ಮ ಅಮ್ಮ, ಬಂದೆ ಕೀರ್ತನ್. ಎಷ್ಟುಂಟು ಬಂದಿರೋ ನೋಡು. ಅದೇ ಏನ್ ಬಂದಾಗ ಮೂಜಿಗಳು ಟ್ಯಾಪ್ ಕುಡಿಯೋದು ಕಡೆ ಬೇಕು. ಅವಳು ದೂರ ಮಾಡಿದ ತಕ್ಷಣ ಬಂದಿದ್ದೇನೆ. ಈಗ 3 ಮನೆ ಕುಳ್ಳೆ ಕುಳ್ಳೆ ಹಾಯ್ ಪುಟ್ಟಿ. ಶ್ರೀಕರ ಹುಡುಗರು ಅವಳೆ ಬೇರೆ. ಎಷ್ಟು ಕೋಪೆ ಅಂದ್ರೆ ಮಂತ್ರೊಳಗೆ ನಾನು ಕೋಲ್ಡ್ ಬೆಳದ ಟೀ ಮಾಡಿದ ಸ್ವಲ್ಪ ನಿಂಗೆ ಹಾರ್ಲಿಕ್ಸಾ? ಹಾಂ, ಒಂದು ಅರ್ಜೆಂಟ್ ಹೋಗ್ಬೇಕು. ಎಷ್ಟು ಒಳ್ಳೆ ಆಯ್ತಾ? ನೋಡಿ, ಅವಳಿಂದ ಬಂದಿದೆ. ನಿಮಗೆ ಸರ್ ಹಾ, 4 ಗಂಟೆ ಆಯ್ತು, ಟೋಕನ್ ಇಡು. 5 ನಿಮಿಷ ಉಂಟಲ್ಲ ಅಮ್ಮ, ಮತ್ತೆ ಇರ್ತೇನೆ. ಆಯ್ತು. ಇರ್ತಾನೆ, ಯಾರೋ ಫೋನ್ ಮಾಡ್ತಿದ್ದಾರೆ, ನೋಡು ಸ್ವಲ್ಪ. ಹಾ, ನೋಡ್ತೇನೆ ತಡಿ. ಇಲ್ಲಂತ ಬಿಡಿ ಸೇರೋದು, ಡಾಕ್ಟರ್ ಮನೆ ಅಲ್ಲ, ಅಲ್ಲಿ ದೂರ ಸೀಟ್ ಮಾಡಿ ಇಲ್ಲಿ ವಾಸ ಮಾಡೋದು. ಹಾ, ಹೇಳಿದಮ್ಮ ಅವ್ರಿಗೆ. ಆಯ್ತಾ? ಅಪ್ಪ ಒಂದು
ಕಾರ್ಡ್ ಬೇಕಲ್ವಾ? ಕಾರ್ಡ್ ಇಲ್ಲದೆ ನಾನು ಅದು ಕೊಡುದಿಲ್ಲ. ಈ ಸಲ ಕೊಡ್ತೇನೆ, ಇನ್ನು ಮುಂದೆ ಕಾರ್ಡ್ ತರಿದ್ರೆ ನಾನು ಕೊಡುದಿಲ್ಲ. ಅಲ್ಲಿಗೆ ತೋರಿಸಿ ನೋಡ, ಎಲ್ಲಿ ಸುತ್ತ ಉಂಟಾ? ಅದಕ್ಕೆ ಮತ್ತೆ ಕೊಡ್ತೇನೆ. ನೆಕ್ಸ್ಟ್ ಟೈಮ್ ಕಾರ್ಡ್ ತರಬೇಕು. ಈ ಸಲ ಹೊಸ ಕಾರ್ಡ್ ಕೊಡ್ತೇನೆ. ಮದುಮಗಳ ಬ್ಲೌಸ್ ಆಗಿತ್ತಂತೆ. ಅವ್ರಿಗೆ ಆಗ್ತದೆ ಬಿಡು, ಅವ್ರಿಗೆ ಏನ್ ನೀವ್ಯಾಕೆ ಬಂದದ್ದು? ನಿಮ್ಮ ಟೋಕನ್ ಎಷ್ಟು? 5 ಕರಿಯುವಾಗ ಎಲ್ಲಿ ಹೋಗಿದ್ರಿ? ಆಗುದಿಲ್ಲ. ಈಗ 16 ನೋಡ್ತಿದ್ದೇನಲ್ಲ, ಇನ್ನೊಂದು ಟೋಕನ್ ತಗೊಂಡು ಹೋಗ್ಬೇಕು. ಆಗುದಿಲ್ಲ, ನೀವು ಹೊರಗೆ ಹೋಗಿ ಬೇರೆ ಟೋಕನ್ ತಗೊಂಡು ಬನ್ನಿ. ನೀವು ಎಲ್ಲಿ ಹೋಗ್ತದೆ? ವಾಕಿಂಗ್ ಮಾಡ್ಲಿಕ್ಕೆ ಬಂದದ್ದ? ಆಗುದಿಲ್ಲ. ನಿಮ್ಗೆ ಏನು ಇಂಪ್ರೂವ್ಮೆಂಟ್ ಉಂಟಲ್ಲ ತುಂಬಾ, ಹೊರಗೆ ಅದೇ ಮತ್ತೆ ಕಂಟಿನ್ಯೂ ಮಾಡಿ. ಮತ್ತೆ ನೋಡಿ, ಎಂತ ಸೀರಿಯಲ್ ನೋಡ್ತೀಯಮ್ಮ? ಎಸ್ಸಲ್ಲಿ ನೋಡ್ತಿದ್ದೆ. ಒಳ್ಳೆ ಸೀರಿಯಲ್, ಭಾರಿ ಇಂಟ್ರೆಸ್ಟಿಂಗ್. ಅವನು ಅವನಿಗೆ ಮೋಸ ಮಾಡುದಿಯಾ? ನೋಡಿದ್ದೇನೆ ನಾನು. ಎಷ್ಟು ಒಬ್ಬ ಹೇಳಿದ್ದಲ್ಲ, ನಾನು ನೋಡಿದ್ದೇನೆ. ಎಲ್ಲ ಓದ್ತಿದ್ದೇನೆ ನಾನು. ನೋಡಿದ್ದೆ ನಾನು. ಟ್ರಾಫಿಕ್ ಬರುದಿಲ್ಲ, ಅಲ್ಲಿಂದ ಹೋಗಿ. ಆಯ್ತು ಇವತ್ತೆ. 9 PM. ಈಗ 11ರ ಪ್ರೋಗ್ರಾಮ್ ಆಗ್ತದೆ. 5 ವರ್ಷ ಆದ ನಂತರ ಬಿಗ್ ಬಾಸ್ ಆಗ್ತದೆ. ಬಿಗ್ ಬಾಸ್ ಅಲ್ಲಿ ರಾಕೇಶ್ ಅವ್ರು ಎಲಿಮಿನೇಟ್ ಆಗಿ ನಾನು 4 ಗಂಟೆ ಇಂಟರ್ನೆಟ್ ಎಲ್ಲ ನೋಡಿದ್ದೇನೆ. ಒಳ್ಳೆ ಎಕ್ಸ್ಪ್ರೆಷನ್ ಆಗ್ತದೆ. ಈ ಸಲ ಗ್ಯಾರಂಟಿ ಆಫ್ ವಿನ್ ಆಗ್ತದೆ. ಮೋದಿ ವಿನ್ ಆಗಿದೆ, ಆಫ್ ವಿನ್ ಆಗುದಿಲ್ಲ ಈ ಸಲ. ಎಲೆಕ್ಷನ್ ಬಂದ ಮೇಲೆ ನೋಡಿ. ತಲೆ ಸರಿ ಇಲ್ಲ, ಶ್ರೀನಿವಾಸ ತಲೆ ಸರಿ ಇಲ್ಲ. ಈ ಸಲ ನೋಡಿ ಅವನ ಐಡಿಯಿಂದ ಎಲ್ಲ ಬಂದ ಗೊತ್ತಿಲ್ಲ. ವಿನ್ ಆಗುದಿಲ್ಲ ಈ ಸಲ. ಅವ ದಮ್ಮಿಲ್ಲ. ನೋಡ ಎಂತ ಊಟ ಮಾಡಿ ಆಯ್ತಾ?
ಮತ್ತೆ ಬಿಸಿಯಾಗಿದೆ ನೋಡುವ ಕೀರ್ತನ್ ಬಂದಿದ್ದಾನೆ ಆಯ್ತು 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 ಫೋನ್ ಮಾಡಿ ಸಂಜೆ ನಾನು ಮಲಗ್ತೇನೆ ಟಿವಿ ಬೇಗ ನೀವು ಮಲಗ್ತೀರಾ ಧನ್ಯವಾದಗಳು. ಈ ಪ್ರಹಸನದ ಹಿಂದಿನ ಉದ್ದೇಶ ಈ ಆದರ್ಶ ದಂಪತಿಗಳ ದೈನಂದಿನ ಚಟುವಟಿಕೆಯನ್ನು ನಿಮಗೆಲ್ಲರಿಗೂ ಪರಿಚಯಿಸುವುದು. ನೀವೇ ನೋಡಿದಂತೆ ಇವರು ತಮ್ಮ ದಿನದ ಕ್ಷಣವನ್ನು ತಮಗಲ್ಲದೆ ತಮ್ಮ ಸಂಬಂಧದವರಿಗೆ, ಫ್ಯಾಮಿಲಿಗೆ, ಪರಿವಾರದವರಿಗೆ, ಸ್ನೇಹಿತರಿಗೆ, ರೋಗಿಗಳಿಗೆ ಹೀಗೆ ಎಲ್ಲರನ್ನೂ ನೋಡಿಕೊಳ್ಳುತ್ತಾರೆ. ಇಂತಹ ತಂದೆ ತಾಯಿಯನ್ನು ಪಡೆದ ನಾವು ಭಾಗ್ಯವಂತರು. ಚೆನ್ನಾಗಿ ಬಾಳಿ. ನಿಮ್ಮ 50ನೇ ವರ್ಷಕ್ಕೆ ಇನ್ನೂ ಚೆನ್ನಾಗಿರೋ ಸ್ಕಿಟ್ ನಾವು ಮಾಡ್ತೇವೆ. ಅಮ್ಮನಿಲ್ಲ ನಮಗೆ ಚಿಕ್ಕಿಯೇ ತಾಯಿ. प्रेमनाते पास आते मल्ला क्लास पोल्लो कलते एक नाटे बंजारा दिलते अरिता कुसिने पट्टोडिट्टे देवी माता नली पूजा इट्टे देवी माता नली पूजा इट्टे देवी माता नली पूजा इट्टे ಸರವುಡು ಮಿತ್ರ ಬತ್ತೆ ಕಾಲೇಜಿಗೆ ಉದರ ಕಣತೆ ಒಂಜಿ ಕಲ್ಲಡ ರಟೆನ ತಂದೆ ಆಯ್ನಾರೆ ಕಡನೆ ಆಯ್ನೆ ಕೊಲ್ತೆ ಎಲ್ಲದೇನೆ ಏರಿ ತೂತೆ ಎಂತ ಖುಷಿಯೇ ಕುಂದ ಆತೆ ಎಂತ ಖುಷಿಯೇ ಕುಂದ ಆತೆ ಗೆಟ್ಟಿಯಪ್ಪ ಗೆಟ್ಟಿಯೇ ಕೋತು ಕೋತು ಗೆಟ್ಟಿಯೇ ನೋಡು ನೋಡು ಮಾತುಗ ತಾಯಿ ಒಂಜಿ ಮಾತು ಮುಪ್ಪತ್ತಾಗಿ 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 ಎಂಚಿನ ವಿಚಾರ ಸತ್ಯ ಮಾತು ಫೋಟೋ ಒಂಜಿ ಸೇರವಡೊಂದು ಎನ್ನ ಕನಸು ಪಾಪ್ಯುಲೇಷನ್ ಒಂಜಿ ಎನ್ನ ಎಲ್ಲಿಯ ಕೊಡುಗೆ ಕೊರಿಯರೆ ಮನಸ್ಸು ಮಂಡೆ ಬೆಚ್ಚ ಮಲ್ಪನ ಬೊಡ್ಡಿ ಮಾತೆರೆಗುಂಡು ತಮ್ಮನದ ಮನಸ್ಸು ಮಾತೆರೆಗುಂಡು ತಮ್ಮನದ ಮನಸ್ಸು ಮಾತೆರೆಗುಂಡು ತಮ್ಮನದ ಮನಸ್ಸು ನಲಿಕೂಗ 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 ಇಟ್ಟೆ ಗಿಟಕಾಟಿ ಗಿರಿಜಕಾಟಿ ಗಿಟಕಾಟಿ ಕೈಗಾರ ಕುಂದೊಂದು ನಲಿಕೂಗ ಇಟ್ಟೆ ಗಿಟಕಾಟಿ ಗಿರಿಜಕಾಟಿ ಗಿಟಕಾಟಿ
ಬಾಗ್ಲಲ್ ಬರ್ದಾದ ಮರ ಮಾತನಾಡು, ಕಿತ್ಲಲ್ ಕಿತ್ಲೆ ಮರ ಮಾತನಾಡು, ಬಾಗ್ಲಲ್ ಬರ್ದಾದ ಮರ ಮಾತನಾಡು, ಕಿತ್ಲಲ್ ಕಿತ್ಲೆ ಮರ ಮಾತನಾಡು, ಕೋಟೆ ದಾಟಿದ್ರೆ ಮಾತನಾಡು, ಕೋಟೆ ದಾಟಿದ್ರೆ ಮಾತನಾಡು, ಮಾತನಾಡಣ್ಣಯ್ಯ ಮಾತನಾಡು, ಮುದ್ದು ವೇಗಿನಿಗೆ ಮಾತನಾಡು, ಸುತ್ತಮುತ್ತ ಸೂರ್ಯಪಾನ ಮಾತನಾಡು, ನಟ್ಟ ನಡೆದ ಸುಂದರಪಾನ ಮಾತನಾಡು, ಸುತ್ತಮುತ್ತ ಸೂರ್ಯಪಾನ ಮಾತನಾಡು, ನಟ್ಟ ನಡೆದ ಸುಂದರಪಾನ ಮಾತನಾಡು, ಕೋಟೆ ದಾಟಿದ್ರೆ ಮಾತನಾಡು, ಕೋಟೆ ದಾಟಿದ್ರೆ ಮಾತನಾಡು, ಮಾತನಾಡಣ್ಣಯ್ಯ ಮಾತನಾಡು, ಮುದ್ದು ಹೇಗಿನಿಯೇ ಮಾತನಾಡು, ಆಗದೋನೆ ಹೋಗದೋನೆ ಮಾತನಾಡು, ನಗರ ನಡೆದೆ ಕಟ್ಟೆದೋನೆ ಮಾತನಾಡು, ಆಗದೋನೆ ಹೋಗದೋನೆ ಮಾತನಾಡು, ನಗರ ನಡೆದೆ ಕಟ್ಟೆದೋನೆ ಮಾತನಾಡು, ಕೋಗಿಲಂಗೆ ಕೂತಿಯಲೋ ಮಾತನಾಡು, ಕೋಗಿಲಂಗೆ ಕೂತಿಯಲೋ ಮಾತನಾಡು, ಮಾತನಾಡಣ್ಣಯ್ಯ ಮಾತನಾಡು, ಮುದ್ದು ಹೇಗಿನಿಯೇ ಮಾತನಾಡು, ಆಗದೋನೆ ಹೋಗದೋನೆ ಮಾತನಾಡು, ನಗರ ನಡೆದೆ ಕಟ್ಟೆದೋನೆ ಮಾತನಾಡು, ಆಗದೋನೆ ಹೋಗದೋನೆ ಮಾತನಾಡು, ನಗರ ನಡೆದೆ ಕಟ್ಟೆದೋನೆ ಮಾತನಾಡು, ಕೋಗಿಲಂಗೆ ಕುತ್ತಿಯಲೋ ಮಾತನಾಡು, ಕೋಗಿಲಂಗೆ ಕುತ್ತಿಯಲೋ ಮಾತನಾಡು, ಮಾತನಾಡಣ್ಣಯ್ಯ ಮಾತನಾಡು, ಮುದ್ದು ಹೇಗಿನಿಯೇ ಮಾತನಾಡು, ಮೋಡದಿನ ಹೆಣ್ಣು ಕಾಣು ಮಾತನಾಡು, ರಕ್ತಿನಾದು ಐದೋನು ಮಾತನಾಡು, ಮೋಡದಿನ ಹೆಣ್ಣು ಕಾಣು ಮಾತನಾಡು, ರಕ್ತಿನಾದು ಐದೋನು ಮಾತನಾಡು, ಕತ್ತಲ್ ಕವಿದಾಲೆಗಳು ಮಾತನಾಡು, ಕತ್ತಲ್ ಕವಿದಾಲೆಗಳು ಮಾತನಾಡು, ಮಾತನಾಡಣ್ಣಯ್ಯ ಮಾತನಾಡು, ಮುದ್ದು ಹೇಗಿನಿಯೇ ಮಾತನಾಡು, ಮುದ್ದು ಹೇಗಿನಿಯೇ ಮಾತನಾಡು, ಮಾತನಾಡಣ್ಣಯ್ಯ ಮಾತನಾಡು, ಮುದ್ದು ಹೇಗಿನಿಯೇ ಮಾತನಾಡು, ಮುದ್ದು ಹೇಗಿನಿಯೇ ಮಾತನಾಡು. ಈಗ ನಮ್ಮ ನೇಬರ್ ಆದ ಕಾಮಂದ್ರಿಂದ ಒಂದು ಎರಡು ವಾಕ್ಯಗಳು. Good evening to all of you. I am extremely happy to be with you today. Mr. Dr. Muralidhar Sharma, Dr. Sarojini, they are celebrating 25 years marriage anniversary. I pray God to give them good health, happiness, peace of mind. Whenever I go to any shop, they want to, suppose they identify my house, the landmark is Sudhindra Marga, Dr. Muralidhar Sharma, ಅವರ ಮನೆ ಹತ್ರ ನಮ್ಮ ಮನೆ. ಯಾರು ಕೇಳಿದ್ರು ಲ್ಯಾಂಡ್ ಮಾರ್ಕ್ ಯಾವುದು? ಸುಧೀಂದ್ರ ಮಂಟಪ, ಡಾಕ್ಟರ್ ಮುರಳೀಧರ್ ಶರ್ಮಾ ಅವರ ಮನೆ ಹತ್ರ ನಮ್ಮ ಮನೆ. ತುಂಬ ನಾವು ಹೆಮ್ಮೆ ಪಡ್ತೇವೆ ಡಾಕ್ಟ್ರೆ. ಮತ್ತೆ ನಿಮ್ಮ ಕಿಟ್ಟೆಲ್ಲ ಇವರೆಲ್ಲ ಪ್ರಿಪೇರ್ ಮಾಡಿದರು, ಅದು ಸ್ವಲ್ಪ ಎಕ್ಸಾಜರೇಷನ್ ಇದೆ, ಅವ್ರು ಹಾಗೆ ಇಲ್ಲ. ಅವ್ರು ಏನಂತ ಹೇಳಿದ್ರೆ ಕೆಲವೊಮ್ಮೆ ಬಿಟ್ಟಿದ್ರೆ ಅದರಲ್ಲಿ ಅವರ ಒಳ್ಳೆ ಗುಣವು ಇನ್ನೂ ಬೇಕಾದಷ್ಟಿದೆ. ಸಮಯದ ಅವಕಾಶ ಇಲ್ಲದೆ ನೀವು ಹೇಳಿರ್ಬೋದು. ನಾನು ನಮ್ಮ ಪರ್ಸನಲ್ ಹೇಳ್ತಾ ಇದ್ದೇನೆ, ನಮ್ಮ ಮಿಸಸ್ ಒಮ್ಮೆ ಕಾಲಿಗೆ ನೋವಾಯಿತು. ಅವರಿಗೆ ಅದನ್ನು ಕಾಲಿಗೆ ಇಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ನೋವು. ಬೇರೆ ಯಾವುದೇ ಡಾಕ್ಟರ್ ಹೋದರೆ ಇದಕ್ಕೆ ಹೇಳ್ತಾರೆ ಒಂದು ಎಕ್ಸರ್ಸೈಸ್ ಬೇಕು ಮತ್ತು ಪುನಃ ನೋಡಬೇಕು. ಈಗ ಎಲ್ಲ ನಮ್ಮನೆ ಲಿಸ್ಟ್ ಕೊಡ್ತಾರೆ ನಿಮಗೆ. ಅವರು ಏನು ಹೇಳ್ತಾರೆ ನೋಡಿದ್ರು ಸ್ವಲ್ಪ ಹೊತ್ತಿದಂಗೆ ಆಗಿದೆ. ಯಾವುದು ಏನೂ ಹಾಕಬೇಡ, ಹಣ ಮಾಡುತ್ತಿದ್ದರೆ
ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ನಾನು ಅರ್ಥ ಆಯುರ್ವೇದ ಹಾಸ್ಪಿಟಲ್ ವೆರಿ ರಿಚ್ ಫ್ಯಾಮಿಲಿ, ಅವರೊಂದು ಹಾಸ್ಪಿಟಲ್ ಕಟ್ಟಿದ್ರು ಇಂಡಿಯನ್ನ ಎದುರಿಗೆ. ಅಲ್ಲಿ ನಮ್ಮ ಡಾಕ್ಟ್ರಿಗೆ ಅವರು ಬಂದು ಹೇಳಿದರು, ನೀವು ನಮ್ಮಲ್ಲಿ ಇರಬೇಕು ಅಂತ. ಆದರೆ ಅವರು ಹೇಳಿದರು, ನನಗೊಂದು ಪ್ರಿನ್ಸಿಪಲ್ ಉಂಟು, ನಾನು ಇಲ್ಲಿ ಧರ್ಮಸ್ಥಳ ವೀರಣ್ಣ ಅವರ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ನಾನು ಹಾಗೆ ಮಾಡಲಿಕ್ಕೆ ಆಗುವುದಿಲ್ಲ, ಎಷ್ಟೇ ಅಮೌಂಟ್ ಕೊಟ್ಟರು ಬರುವುದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಅವರ ಹಣದ ಅವಸರ ಅಲ್ಲ, ಅವರ ಪ್ರಿನ್ಸಿಪಲ್. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಚೀಟಿ ಅಂತೇಳಿ ಲೋ ಎಲ್ಲ ಮಾತಾಡಿದಲ್ಲ ಅವರು. ಚೀಟಿ ಯಾಕೆ ಬೇಕು? ಯಾವಾಗ ನಾವು ಡಾಕ್ಟರ್ ಬರ್ತೇವೋ ಇದು ಮೈ ಡ್ಯೂಟಿ ಟು ಬ್ರಿಂಗ್ ದಟ್. ಯಾಕೆ? ಇದೊಂದು ಪ್ರಿನ್ಸಿಪಲ್, ಅದು ಡಿಸಿಪ್ಲಿನ್, ಅದು ಅವರು ಕಲಿಸಿಕೊಟ್ಟಿದ್ದಾರೆ ಲೈಫ್ನಲ್ಲಿ ಕೂಡ. ಇನ್ನೊಂದು ಏನಂತ ಹೇಳಿದ್ರೆ ಟೋಕನ್ ಈಕೆಲ್ಲ ನೀವೆಲ್ಲ ಯಾವಾಗ ಬೇಕಾದ್ರೆ ಬರ್ಬೋದು ಹೋಗ್ಬೋದು ಎಲ್ಲ. ಟೈಮ್ ಅವ್ರು ಮಾತ್ರ ಟೈಮ್ ಮಾಡಿದ್ದಾಗಿಂದ ಬೇಗ ಬರೋದು. ಇಸ್ ಎ ರೋಲ್ ಮಾಡೆಲ್. ಅನ್ಲೆಸ್ ಅಂಡ್ ಅದರ್ವೈಸ್ he does that, you will not believe. That's one greatness I saw it. Not only that, ಇನ್ನೊಂದು ವಿಚಾರ ಅವ್ರದ್ದು ಹೇಳ್ತಾರೆ, ಅವ್ರು ಯಾವುದೇ ಒಂದು ಎಷ್ಟೇ ಬರ್ತೀವಿ ಪ್ಯಾನಿಕ್ ಮಾಡಿಬಿಡ್ತಾರೆ. ಅಯ್ಯೋ ಈಗ ಏನು ಹಾಗೆ ಒಂದು ಪ್ರಾಬ್ಲಮ್ ಇದೆ, ನಿಮ್ಗೆ ಗೊತ್ತುಂಟು. ಸ್ವಲ್ಪ ಫುಡ್ಡೆಲ್ಲ ಗ್ರೀನ್ ಎಲ್ಲ ತಗೊಳ್ಳಿ, ವೆಜಿಟೇಬಲ್ಸ್ ಅದೆಲ್ಲ ಅವರು ಕ್ಲೀನಾಗಿ ಎಷ್ಟೇ ಒನ್ ಎಟ್ ಎ ಟೈಮ್. ನಾನು ಕೂಡ ಡಿ ಜಿ ಎಮ್ ಆಗಿ ಇನ್ನೋ ಬ್ಯಾಂಕ್ನಲ್ಲಿ ರಿಟೈರ್ಡ್ ಆಗಿ ನನಗೆ ಗೊತ್ತುಂಟು ಎಷ್ಟು ಪೇಷನ್ಸ್ ಬೇಕು ಅಂತ. ಅವ್ರ ಹತ್ರ ಎಷ್ಟು ಜನ ಬರ್ತಾರೆ ಅಂತೇಳಿ ನನಗೊಬ್ಬರು ಕೇಳ್ತಾರೆ, ಶರ್ಮರವ್ರು ಯಾವ ಸಿಗ್ತಾರೆ ಅಂತ. ಅವ್ರು ಕೇಳೋ ಮಾತಿದೆ, ನಮಗೆ ಟೈಮ್ ಇಲ್ಲ, ನಮ್ಮನಿಂದ ಬರಬೇಕು. ಯಾವಾಗ ಬರ್ತಾರೆ ಅವರು? ನಾನು ಹೇಳಿದ್ದೆ, ನೀವು 4 ಗಂಟೆ ಬನ್ನಿ. ಆ ಸ್ಟಿಕ್ನಲ್ಲಿ ಹೇಳಿದ್ರಲ್ಲ, 4 ಗಂಟೆ ಬನ್ನಿ, 5:30 ಗಂಟೆ ಅವರು ಬರ್ತಾರೆ. ಆವಾಗ ತುಂಬ ಪ್ಯೂರ್ ಇದೆ, ನಿಮಗೆ ಖಂಡಿತ ಸಿಗ್ತದೆ, ನಿಮ್ಮ ಕೆಲಸ ಆಗ್ತದೆ. ಕೆಲವೇ ನಾನು ಅವ್ರು ಹೇಳಿದ್ದೇನೆ, ಅವರ ಮಿಸಸ್ ಕೂಡ ಅಷ್ಟೇ. ಒಮ್ಮೆ ನಾನು ನನ್ನ ಪರ್ಸನಲ್ ಆಗಿ ಹೇಳ್ತೇನೆ, ತುಂಬ ತಿರುಗಾಡಿ ಬಂದಿದ್ದೆ, ಸ್ಟೋಮಕ್ ಅಪ್ಸೆಟ್. ಅವರು ಮೊದಲು ಕೊಟ್ಟು ನನಗೆ ರಾಮಬಾಣ ಇದ್ದಂಗೆ ಕಂಪ್ಲೀಟ್ ಗುಣಾಗಿದೆ, 2 ಸಲ ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ. ಅವರು ಕೂಡ ಈಕ್ವಲಿ ಮೇಡ್ ಫಾರ್ ಈಚ್ ಅದರ್. ಅಲ್ಲ ಮೇಡ್ ಅಲ್ಲ, ಅದು ಮೇಡ್ ಫಾರ್ ಈಚ್ ಅದರ್. ಇಲ್ಲಿಯ ನಮ್ಮ ಮುಖ್ಯ ಪ್ರಾಣ ಅಂತರ್ಗತನಾಗಿರ್ತಕ್ಕಂಥ ಕೃಷ್ಣನ ಹತ್ರ ಒಂದೇ ಬೇಡ, ನಾನು ಅವರಿಗೆ ಅವರಿಗೆ ಕೊಡಬೇಕು ಅಂತ ಮೇಲ್ಗಡೆ ಬೆಳೆಸಿ. ನಾವು ಕೂಡ 90 ಅವರ ಒಪ್ಪಿದ್ದೇನು. 1990ಕ್ಕೆ ನಾನು ಅವರ ಮೊದಲನೇ ಶಾಪ್, ಈಗಿನ ಶಾಪ್, ಅವರ ನಡೆ ಎಲ್ಲ ನೋಡಿದ್ದು. ದರ್ ಇಸ್ ನೋ ಚೇಂಜ್. ಗಂಗಾ ರಿವರ್ ನಾವು ಗಂಗಾ ರಿವರ್ ನೋಡ್ಬೋದು, ಅದೇ ಕಾಯ್ದುಕೊಳ್ತದೆ, ತುಂಬ ಹೋಗುವುದಿಲ್ಲ. ಆದ್ದರಿಂದ ಗ್ರೇಟ್ ಕ್ವಾಲಿಟಿ, ವಿ ಶುಡ್ ರಿಮೈಂಡ್ ದ್ಯಾಟ್. ಈಸ್ ಎ ರೋಲ್ ಮಾಡೆಲ್ ಫಾರ್ ಆಲ್ ಆಫ್ ಅಸ್. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್, ಮೇ ಗಾಡ್ ಬ್ಲೆಸ್. King Khan, your honey singer. मुझो को थोड़ा रंग घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के. मुझो को थोड़ा रंग घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के. और रजनी don't miss the chance. All the Rajini fans, don't miss the chance. Lungi dance, 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 lungi dance. चलो जवानी बड़ा जोर की बेजान रजनी का फैन की बेजान. बजेगा ऑन द फ्लोर आना पड़ेगा, लुंगी को
आना पड़ेगा इसको में मुझे गाना बजेगा आना पड़ेगा लुंगी को उठाना पड़ेगा लगो करके दिखाना पड़ेगा रजनी में आया मैं तो मुझको रोकेगा कौन और गाय को लीला मूड में डांस करेगा किसी का डैडी से नहीं डरेगा जिसको जो भी है करना वो कर इधर ही मैं हूँ खड़ा पकड़ लो घर पे जाके तुम गूगल कर लो मेरे बारे में विकिपीडिया पे पढ़ लो
ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಮಕ್ಕಳು ಏನೋ ಒಂದು ಕೀಟ್ಲೆ ಮಾಡಿದ್ದಾರೆ. ಬಂದವರು ಎಲ್ಲ ನಮ್ಮ ಮಿತ್ರರು, ಬಂಧುಗಳು, ಹಿತೈಷಿಗಳು ಎಲ್ಲರೂ ತೊಂದರೆಯನ್ನು ತಡೆದುಕೊಂಡು, ಹಿಂಸೆಯನ್ನು ತಡೆದುಕೊಂಡು ನಮ್ಮಲ್ಲಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ನಾವು ಅದೇನೋ 25 ವರ್ಷ ಬದುಕಿದ್ದೇವೆ ಅಷ್ಟೇ ಹೊರತು ನನಗೆ ಅದೇನು ದೊಡ್ಡ ಕಥೆ ಅಂತ ಅನಿಸುವುದಿಲ್ಲ. ಇವರು ಅದನ್ನು ದೊಡ್ಡ ಕಥೆ ಮಾಡಿದ್ರು. ಆಯಿತು, ಪ್ರಪಂಚದ ವಿಶ್ವದ ಲೆಕ್ಕದಲ್ಲಿ ಅದು ಏನೂ ಅಲ್ಲ, ನಗಣ್ಯ. ಅದರ ಏನು ದೊಡ್ಡ ಸಾಧನೆ ಅಂತ ನಾನೇನು ತಿಳ್ಕೊಳ್ಳೋದಿಲ್ಲ ಅಥವಾ ಸಾಧನೆ ಅಂತ ಅನಿಸೋದಿಲ್ಲ. ಆದರೆ ನೀವೆಲ್ಲ ಅದನ್ನು ದೊಡ್ಡದು ಮಾಡಿದ್ದೀರಿ. ಅದಕ್ಕಾಗಿ ನಾನು ಇನ್ನೊಮ್ಮೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ನೀವು ಇಟ್ಟುಕೊಂಡು ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು, ನಾನು ಯಾರನ್ನು ಕರೀಲಿಕ್ಕೆ ಹೋಗಲಿಲ್ಲ, ನಾನು ಕರೀಲಿಕ್ಕೆ ಅಂತಿದ್ದೆ. ಆದರೆ ಇವರ ಅಧಿಕ ಪ್ರಸಂಗದಿಂದ ಬಂತು. ಇಲ್ಲಿ ಆಯ್ತು, ಸರಿ, ಅಷ್ಟೇ. ಧನ್ಯವಾದಗಳು. ಮತ್ತೇನೇ ಹೇಳೋದಿಲ್ಲ. ಮತ್ತೆ ಇನ್ನೊಮ್ಮೆ ಧನ್ಯವಾದಗಳು. ಮತ್ತೆ ಏನನ್ನು ಹೇಳೋದು? ಹಲೋ. ಮಳೆ ಆಕಸ್ಮಿಕವಾಗಿ ಬಂತು, ನಿಮಗೆ ಸುಮಾರು ಅನಾನುಕೂಲ ಆಯಿತು. ಆದರೂ ಸಹಿಸಿಕೊಂಡು ಖುಷಿ ಪಟ್ಟಿದ್ದೀರಿ. ಈ ಮಕ್ಕಳ ಉತ್ಸಾಹ, ಹಾಗೆ ನಮ್ಮ ಹಿರಿಯರು ಭಾವ ಎಲ್ಲ ಇದ್ದಾರೆ, ಅವರ ಆಶೀರ್ವಾದದಿಂದ ಮಳೆಯು ನಿಂತಿದ್ದು ಈ ಪ್ರೋಗ್ರಾಮ್ ಸದ್ಯದ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಎಲ್ಲರೂ ನಿಮ್ಮ ಹೊಟ್ಟೆಯನ್ನು ಸ್ವಲ್ಪ ತೃಪ್ತಿಪಡಿಸ್ಕೊಂಡು ಇನ್ನು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತೀನಿ. ನಿನ್ನಂದ ನೋಡಲೆಂದು ಚಂದಮಾಮನು ನಿತ್ಯ ಬರುವ, ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ಆಡುತ್ತಾ ಇಲ್ಲೇ ಇರುವ. ಬಾನಿಗೊಂದು ಉಡುಗೊರೆ ನೀ ಬಂದೆ ಹೇಗೆ ಭೂಮಿಗೆ ನೀ, ನಿನ್ನ ಕಂಡ ಮೇಲೆ ನಾನು ಮರೆತೆನು ನಾನು ನೀನು ಇನ್ನು ಮುಂದೆ ಎಂದು ಒಂದೇ ಅಲ್ಲವಾ, ಇನ್ನು ಮುಂದೆ ಎಂದು ಒಂದೇ ಅಲ್ಲವಾ. ನಿನ್ನಂದ ನೋಡಲೆಂದು ಚಂದಮಾಮನು ನಿತ್ಯ ಬರುವ, ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ಆಡುತ್ತಾ ಇಲ್ಲೇ ಇರುವ. ಅಭಿಮಾನಿಯಾದೆ ಕ್ಷಮಿಸು ಮುಂಗುರುಳಿಗೆ, ರುಜು ಹಾಕು ಬಿಡದೆ ಬಂದು ನನ್ನ ನೆರಳಿಗೆ, ಕಣ್ಣಲ್ಲಿ ಕಂಡೆ ಕಾಮನ ಬಿಲ್ಲು ಕದ್ದಿದ್ದು ಯಾಕೆ ಆದ ಮುಗಿಲು. ತುಂಬಾನೇ ಚಂದ ಸುಂದರ ಸುಳ್ಳು, ಗೊತ್ತಾಯ್ತಾ ನಿಂಗೆ ನಿಂದೆ ಮರುಳು, ಅದ್ಭುತವೇ ನಿಂತಿದೆ ಎದುರು ಎಟುಕದ ಆಕಾಶ. ಮುಂಗನಸೆ ಬರೆದಿದೆ ಹೆಸರು, ಬಿಡೆನು ನಾವಕಾಶ. ನಾನು ನೀನು ಇನ್ನು ಮುಂದೆ ಎಂದು ಒಂದೇ ಅಲ್ಲವಾ, ಇನ್ನು ಮುಂದೆ ಎಂದು ಒಂದೇ ಅಲ್ಲವಾ. ನಿನ್ನಂದ ನೋಡಲೆಂದು ಚಂದಮಾಮನು ನಿತ್ಯ ಬರುವ, ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ಆಡುತ್ತಾ ಇಲ್ಲೇ ಇರುವ.
ಚಿಕ್ಕಿ